ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇಂದು ಸ್ನಾನದ ಬಗ್ಗೆ ಯಾಜ್ಞವಲ್ಕ್ಯದಲ್ಲಿ ಏನು ಹೇಳಿದ್ದಾರೆ ಹೇಳಿ ನೋಡೋಣ. ಸ್ನಾನ ಮೂಲಕ್ರಿಯಾ ಸರ್ವಾಹ ಸ್ಮೃತಿಶ್ರುತ್ಯಾದೀನ ನೃಣಾಂ ತಸ್ಮಾತ್ ಸ್ನಾನ ನಿಷೇವೇತ ಶ್ರೀಪುಷ್ಟಿ ಆರೋಗ್ಯವರ್ಧನಂ. ಸ್ನಾನ ಹೇಳುವಂಥದ್ದು ದಿನಚರಿಯಲ್ಲಿ ವಿವರಿಸುವಂತಹ ಒಂದು ಪ್ರಮುಖವಾದ ವಿಷಯವಾಗಿದೆ. ಯಾಜ್ಞವಲ್ಕ್ಯದಲ್ಲಿ ಯಾವುದೇ ರೀತಿಯಾದಂತಹ ಧರ್ಮದಲ್ಲಿ ಹೇಳಿರುವಂತಹ ಕೆಲಸ, ಚಟುವಟಿಕೆ, ಪಠಣ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಸ್ನಾನವನ್ನು ಮೊದಲು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಈ ಸ್ನಾನ ಹೇಳುವಂಥದ್ದು ಶ್ರೀ ಪುಷ್ಟಿ ಹಾಗೂ ಆರೋಗ್ಯವರ್ಧನೆಗೆ ಅತಿ ಅವಶ್ಯಕವೆಂದು ಇಲ್ಲಿ ಉಲ್ಲೇಖಿಸಿದ್ದಾರೆ. ಇದು ವ್ಯಕ್ತಿಗೆ, ಕುಟುಂಬಕ್ಕೆ ಒಂದು ಶ್ರೀ ಅಥವಾ ಶೋಭೆಯನ್ನು ನೀಡುವಂಥದ್ದಾಗಿದೆ. ಪುಷ್ಟಿ ಹೇಳುವಂಥದ್ದು ಶರೀರದ ಆರೋಗ್ಯದ ಒಂದು ದ್ಯೋತಕವಾಗಿದೆ. ಇದು ವ್ಯಕ್ತಿಗೆ ಪುಷ್ಟಿಯನ್ನು ಸಹ ನೀಡುತ್ತದೆ. ಆರೋಗ್ಯವರ್ಧನಂ, ಆರೋಗ್ಯದ ದೃಷ್ಟಿಯಿಂದ ಸ್ನಾನ ಹೇಳುವಂಥದ್ದು ಅತಿ ಅವಶ್ಯಕವಾಗಿದೆ. ಈ ಕಾರಣದಿಂದಾಗಿಯೇ ದಿನಚರಿಯಲ್ಲಿ ವಿವಿಧ ವಿಧಿಗಳನ್ನು, ವಿವಿಧ ಚಟುವಟಿಕೆಗಳನ್ನು ಹೇಳಬೇಕು ಅಂತ ಹೇಳಿದರೆ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಉಲ್ಲೇಖಿಸಿದ್ದಾರೆ. ಸ್ನಾನವನ್ನು ದಿನದ ಎಲ್ಲ ಹೊತ್ತಿನಲ್ಲೂ ಮಾಡುವಂತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಬೇಕು. ನಂತರ ಅವಶ್ಯಕತೆ ಅನುಸಾರವಾಗಿ ಶರೀರ ಶುದ್ಧಿಗಾಗಿ, ಶರೀರ ಶೌಚಕ್ಕಾಗಿ ಬೇರೆ ಸಮಯದಲ್ಲೂ ಸಹ ಸ್ನಾನವನ್ನು ಮಾಡ್ಬೋದು. ವ್ಯಕ್ತಿಯ ಒಂದು ಶಾರೀರ ಶುಚಿತ್ವ ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕ. ವ್ಯಕ್ತಿಯ ಒಂದು ಯಾವ ರೀತಿ ಚಟುವಟಿಕೆಯನ್ನು ದಿನನಿತ್ಯ ಮಾಡ್ತಾ ಇರ್ತಾನೋ, ಯಾವ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿರ್ತಾನೋ ಅದರ ಮೇಲೆ ಶರೀರದಲ್ಲಿ ಅಶುಚಿತ್ವ ಅಥವಾ ಮಲಗಳು ಸೇರಿಕೊಳ್ಬೋದು, ಮೈ ಮೇಲೆ ಕೊಳೆಗಳು ಸೇರಿಕೊಳ್ಬೋದು, ಬೆವರು ಉತ್ಪನ್ನವಾಗಿ ದುರ್ಗಂಧವನ್ನು ಸೂಸ್ತಾ ಇರ್ಬೋದು. ಇವುಗಳು ಅಧಿಕ ಸಮಯದವರೆಗೆ ಶರೀರದ ಮೇಲಿದ್ದರೆ, ಅಶುಚಿತ್ವ ಇದ್ದರೆ ಅನಾರೋಗ್ಯ ಹೇಳುವಂಥದ್ದು ಒಂದು ಕಟ್ಟಿಟ್ಟ ಬುತ್ತಿ. ಇದರ ಶುಚಿತ್ವಕ್ಕಾಗಿ ಸ್ನಾನ ಹೇಳುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದು. ಇಲ್ಲಿ ಸ್ನಾನ ಹೇಳುವಂಥದ್ದು ಶರೀರದ ಶುಚಿತ್ವವನ್ನಲ್ಲದೆ ಮನಸ್ಸಿನ ಶುಚಿತ್ವಕ್ಕಾಗಿ ಸಹ ಅತಿ ಅವಶ್ಯಕವಾಗಿದೆ. ಇದಕ್ಕಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಲಿಕ್ಕೆ, ಮನಸ್ಸು ಒಳ್ಳೆಯ ಸ್ಥಿತಿಯಲ್ಲಿರಲಿಕ್ಕೆ, ಶರೀರ ಹಾಗೂ ಮನಸ್ಸಿನ ಶುಚಿತ್ವಕ್ಕಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರು ಅವಶ್ಯಕತೆಗೆ ಅನುಸಾರವಾಗಿ 1 ಸಲ, 2 ಸಲ ಅಥವಾ 3 ಸಲ ಸ್ನಾನ ಮಾಡಬೇಕಾಗಿ ಬರ್ಬೋದು. ಯಾರು ಪ್ರತಿನಿತ್ಯ ಇದನ್ನು ಪ್ರಾತಃ ಕಾಲದಲ್ಲಿ ಮಾಡ್ಕೊಂಡು ಬರ್ತಾರೋ ಅವರ ಆರೋಗ್ಯದ ಮೇಲೆ ಒಂದು ಪಾಸಿಟಿವ್ನೆಸ್ ಇರ್ತದೆ. ಸ್ನಾನ ಹೇಳುವಂಥದ್ದು ಶರೀರದ ಬಾಹ್ಯ ಶೌಚವನ್ನು ಮಾತ್ರ ಮಾಡೋದಿಲ್ಲ, ಶರೀರದಲ್ಲಿರುವಂತಹ ಅನೇಕ ಘಟಕ ದ್ರವ್ಯಗಳ ಸಮತೋಲನಾವಸ್ಥೆಗೆ ಇದು ಅತಿ ಅವಶ್ಯಕವಾಗಿದೆ. ಈ ಕಾರಣದಿಂದಾಗಿ ಸ್ನಾನವನ್ನು ಭಾರತೀಯ ಎಲ್ಲ ಪುರಾತನ ಗ್ರಂಥಗಳಲ್ಲಿ ಒಂದು ಪ್ರಮುಖವಾದ ದಿನನಿತ್ಯದ ಅಂಗ ಅಥವಾ ಚಟುವಟಿಕೆ ಅಂತೇಳಿ ಹೇಳಿದ್ದಾರೆ. ನಾವು ದಿನನಿತ್ಯ ಸಮಾಜದಲ್ಲಿ ನೋಡ್ತೇವೆ, ಯಾವುದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವ ಮುಂಚೆ, ದೇವರಿಗೆ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ, ದೇವಸ್ಥಾನಗಳಲ್ಲಿ ದೇವತೆಯರಿಗೆ ಪೂಜೆಯನ್ನು ಮಾಡುವ ಮೊದಲು ಇದನ್ನು ಯಾರು ಕೈಗೊಳ್ತಾರೋ ಪ್ರತಿಯೊಬ್ಬರು ಶರೀರ ಶೌಚಕ್ಕಾಗಿ ಹಾಗೂ ಮನಸ್ಸಿನ ಶೌಚಕ್ಕಾಗಿ ಒಂದು ಸ್ನಾನ ಹೇಳುವಂಥದ್ದು ಒಂದು ಅವಿಭಾಜ್ಯ ಅಂಗವಾಗಿದೆ. ಈ ರೀತಿಯಾಗಿ ಯಾಜ್ಞವಲ್ಕ್ಯದಲ್ಲಿ ಹೇಳಿರುವಂತಹ
ಈ ಸ್ನಾನದ ಫಲ ಸಿಗಲಿಕ್ಕೆ ಶ್ರೀಗಾಗಿ ಅಂದರೆ ಶೋಭೆಗಾಗಿ, ಪುಷ್ಟಿಗಾಗಿ ಶರೀರದ ಹಾಗೂ ಮನಸ್ಸಿನ ಪುಷ್ಟಿಗಾಗಿ, ಹಾಗೂ ಶರೀರದ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ದಿನನಿತ್ಯ ಸ್ನಾನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅತಿ ಅವಶ್ಯಕವಾಗಿದೆ.